ಸೊ ಇದೇ ತಿಂಗಳ ಅಂದ್ರೆ ಮೇ 3ನೇ ತಾರೀಕು ನೀಟ್ UG ಪರೀಕ್ಷೆ ನಡೆದಿತ್ತು. ಆದ್ರೆ ಪ್ರಶ್ನಾ ಪತ್ರಿಕೆ ಸೋರಿಕೆ ಆದಂತಹ ಹಿನ್ನೆಲೆಯಲ್ಲಿ ಅದನ್ನ ರದ್ದುಪಡಿಸಲಾಗಿತ್ತು ಮೇ 12ನೇ ತಾರೀಕು. ಹಾಗೆ ಮತ್ತೆ ಇದರ ಮರುಪರೀಕ್ಷೆ ಇರುತ್ತೆ ಅಂತಲೂ ಸಹ ಹೇಳಲಾಗಿತ್ತು. ಹಾಗೆ ಇವತ್ತು ನಮ್ಮ ಎಜುಕೇಶನ್ ಮಿನಿಸ್ಟರ್ ಆದಂತಹ ಧರ್ಮೇಂದ್ರ ಪ್ರಧಾನ್ ಅವರು ಮತ್ತೆ ಮರುಪರೀಕ್ಷೆ ನೀಟ್ UGದು ಯಾವಾಗಿರುತ್ತೆ ಹೇಗಿರುತ್ತೆ ಅಂತ ಹೇಳಿದ್ದಾರೆ. ಏನಂದ್ರೆ ಜೂನ್ 21ನೇ ತಾರೀಕು ಈ ಒಂದು ಮರುಪರೀಕ್ಷೆ ನೀಟ್ UGದು ನಡೆಯಲಿದೆ ಅಂತ ಹೇಳಿದ್ದಾರೆ. ಇದರಲ್ಲಿ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಈ ಬಾರಿ ನಾವು ಯಾವುದೇ ರೀತಿಯ ಮಾಲ್ ಫಂಕ್ಷನ್ ಆಗೋದಕ್ಕೆ ಬಿಡೋದಿಲ್ಲ. ಬಹಳ ಕಟ್ನಿಟ್ಟಾಗಿ ನಾವು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡೋ ಹಾಗೆ ಮಾಡ್ತೀವಿ. ಹಾಗೆ ಇದೊಂದು ಸೋಷಿಯಲ್ ಈವಿಲ್, ಈ ಒಂದು ಮಾಲ್ ಫಂಕ್ಷನ್ ಅನ್ನೋದು ಎಲ್ಲರೂ ಬಹಳಷ್ಟು ಎಚ್ಚರಿಕೆಯಿಂದ ಇರಿ ಅಂತಲೂ ಸಹ ಹೇಳಿದ್ದಾರೆ. ಹಾಗೆ 21ನೇ ತಾರೀಕು ಜೂನ್ ಏನ್ ಈ ಒಂದು ಎಕ್ಸಾಮ್ ನಡೆಯುತ್ತೆ ಅದಕ್ಕೆ 0 ಫೀಸ್ ಇರುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಯಾವುದೇ ರೀತಿಯ ಶುಲ್ಕ ಕಟ್ಟುವ ಹಾಗೆ ಇರೋದಿಲ್ಲ. ಹಾಗೆ ಹಿಂದಿನ ಬಾರಿ ಏನು ನೀವು NTA ಕಟ್ಟಿರ್ತಾರೆ ಎಕ್ಸಾಮ್ ಫೀಸ್ ಅನ್ನ, ಅದನ್ನ ಸಹ NTA ಅವರು ರೀಫಂಡ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಎರಡನೇ ಪಾಯಿಂಟ್ ಏನಂತ ಅಂದ್ರೆ ಇದರಲ್ಲಿ ಸೆಂಟರ್ ಅನ್ನ ಆಯ್ಕೆ ಮಾಡ್ಕೊಳ್ಳುವಂತಹ ಅವಕಾಶವನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಇರುವಂತಹ ಸ್ಟೂಡೆಂಟ್ಸ್ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಬರ್ದಿರ್ತಾರೆ. ಆದ್ರೆ ಅವ್ರಿಗೆಲ್ಲ ಅನುಕೂಲ ಆಗ್ಲಿ ಅಂತ ಹೇಳಿ ಈ ಬಾರಿ ನೀವೇ ಸೆಂಟರ್ ಅನ್ನ ಆಯ್ಕೆ ಮಾಡ್ಬೋದು ಅಂತ ಹೇಳಿದ್ದಾರೆ. ಇನ್ನು ಇದರ ಅಡ್ಮಿಷನ್ ಟಿಕೆಟ್ ಜೂನ್ 14th ಅಷ್ಟರಲ್ಲಿ ಆ ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಅಂತಲೂ ಹೇಳಿದ್ದಾರೆ. ಹಾಗೆ ಇನ್ನೊಂದು ಮುಖ್ಯವಾದ ಅಂಶ ಏನಂತಂದ್ರೆ ಯೂಶಲಿ 3 ಗಂಟೆಗಳ ಕಾಲ ಎಕ್ಸಾಮಿನೇಷನ್ ಟೈಮ್ ಇರುತ್ತೆ, ಡ್ಯೂರೇಷನ್. ಆದ್ರೆ OMR ಶೀಟ್ ಫಿಲ್ ಮಾಡೋದಕ್ಕೆ ಸ್ವಲ್ಪ ಹೆಚ್ಚಿಗೆ ಟೈಮ್ ಬೇಕಾಗಿತ್ತು ಅಂತ ಹೇಳಿ ಒಂದು ಫೀಡ್ಬ್ಯಾಕ್ ಇತ್ತು. ಹಾಗಾಗಿ ನಾವು ಒಂದು 15 ನಿಮಿಷಗಳ ಕಾಲ ಈ ಬಾರಿ ಹೆಚ್ಚಿಗೆ ಟೈಮ್ ಅನ್ನ ನೀಡಲಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಸೊ 2 o'clock ಇಂದ 5:15 ವರೆಗೂ ಎಕ್ಸಾಮ್ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಎಲ್ಲಾ ಸ್ಟೂಡೆಂಟ್ಸ್ ಗಳಿಗೂ ನಾವು ನಿಮ್ಮ ಪರ ಇದೀವಿ, ಯಾವುದೇ ಒಬ್ಬ ತಪ್ಪು ಅಭ್ಯರ್ಥಿಗೆ ಸೀಟ್ ಹೋಗ್ಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಮರುಪರೀಕ್ಷೆಯ ನಿರ್ಧಾರವನ್ನ ತಗೊಂಡಿದೀವಿ. ಹಾಗಾಗಿ ಎಲ್ಲರೂ ನಿರ್ಭಯವಾಗಿ ಈ ಬಾರಿ ಮರುಪರೀಕ್ಷೆಯನ್ನ ಅಟೆಂಡ್ ಆಗಿ ಅಂತ ನಮ್ಮ ಎಜುಕೇಶನ್ ಮಿನಿಸ್ಟರ್ ಅವರು ಹೇಳಿದ್ದಾರೆ. ಸೊ ನೀವು ಸಹ ಪ್ರಿಪೇರ್ ಆಗಿ ಮತ್ತೆ ಮರುಪರೀಕ್ಷೆಯನ್ನ ಅಟೆಂಡ್ ಮಾಡಿ ಅಂತ ಹೇಳ್ತಾ, ನಿಮ್ಗೇನ್ ಅನ್ಸುತ್ತೆ ಮರುಪರೀಕ್ಷೆಯ ಬಗ್ಗೆ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ, ಇದೇ ರೀತಿಯ ಕ್ವಾಲಿಟಿ ಕಂಟೆಂಟ್ಗಳಿಗಾಗಿ ಫಾಲೋ ಮಾಡಿ ಸುಮನ್ TV ಕನ್ನಡ ಎಜುಕೇಶನ್.